ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಶ್ರೀಕಾಂತ್. ನೋಡಿ, ಇವತ್ತು ಎರಡು ವಿಷಯದ ಬಗ್ಗೆ ಮಾತಾಡಬೇಕು ನಾನು. ಒಂದು 145 ಸ್ಟ್ರಾಟಜಿ 2 ಟೈಮ್ಸ್ ಹಿಟ್ ಆಗಿದೆ. ಅದು ಬಂದು 2 ಸ್ಟ್ರೈಕ್ ಪ್ರೈಸು ಪ್ಲಸ್ ಎರಡು ಸ್ಟ್ರೈಕ್ ಪ್ರೈಸು ಒಂದೇ ಸತಿಗೆ ಹಿಟ್ ಆಗಿದೆ. ಸೊ ಅದು ಒಂದು. ಇನ್ನೊಂದು, ನಾನು 16 ವರ್ಷದ ಒಂದು ಸ್ಟಾಕ್ ಬಂದು ಬ್ರೇಕ್ಔಟ್ ಆಗ್ತಾ ಇದೆ. ಅದು ಯಾವ ಸ್ಟಾಕ್ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ 17,560 ಅರೌಂಡ್ ಓಪನ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಜೊತೆಗೆ 17,540 ಇಸ್ ಎ ಟ್ರೆಂಡ್ ಡಿಸೈಡ್ ಪಾಯಿಂಟ್. ಅಲ್ಲಿಂದ 17,570 17,650 ಹೋಗುತ್ತೆ ಅಂತ ಹೇಳಿದ್ದೆ. ಜೊತೆಗೆ 17,500 ಏನಾದ್ರೂ ಬ್ರೇಕ್ಔಟ್ ಆಯ್ತು ಅಂದ್ರೆ ಡೌನ್ ಬಂತು ಅಂದ್ರೆ ನಿಮ್ಗೆ ಏನಿಲ್ಲ ಅಂದ್ರೂ 17,450 ತನಕ ನೋಡಬಹುದು, ಅದಕ್ಕಿಂತ ಕೆಳಗೂ ಕೂಡ ನೋಡಬಹುದು ಅಂತ ನಾನು ನಿಮ್ಗೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿದ್ದೆ. ಸೊ ಇವತ್ತು ನೋಡಿ, ಮಾರ್ಕೆಟ್ 17,500 ಬ್ರೇಕ್ ಆಗಿಲ್ಲ, ಅದೇ ಒಂದು ರೇಂಜ್ ಅಲ್ಲೇ ಓಡಾಡ್ತಾ ಇತ್ತು. ಪ್ಲಸ್ ನಮ್ಮ ಮೇಲಿನ ಲೆವೆಲ್ಸ್ ಏನ್ ಕೊಟ್ಟಿದ್ದೆ 17,570 17,650 ಅದು ಕೂಡ ಬ್ರೇಕ್ಔಟ್ ಆಗಿಲ್ಲ. 17,650 ಮಾರ್ಕೆಟ್ ಹೋಗ್ಲೇ ಇಲ್ಲ. ಇದು ನೋಡಿ, ಇದು ಒಂದು ಟ್ರೆಂಡ್ ಲೈನ್. ಸೊ ಇದು ಬಂದು ನಿಮ್ಗೆ ಡೇ ಕ್ಯಾಂಡಲ್ ಒಂದು ಟ್ರೆಂಡ್ ಲೈನ್ ಹಾಕಿರೋದು. ಸೊ ಆ ಟ್ರೆಂಡ್ ಲೈನ್ ಹತ್ರನೇ ಮಾರ್ಕೆಟ್ ಇದೆ. ಬಿಗ್ ಫಾಲ್ ಆದ್ಮೇಲೆ ಮಾರ್ಕೆಟ್ ಸ್ವಲ್ಪ ರಿಕವರ್ ತಗೊಂಡಿದೆ. ಸೊ ಆ ಟ್ರೆಂಡ್ ಲೈನ್ ಅಲ್ಲಿ ಒಂದು ಓಡಾಡ್ತಾ ಇದೆ. ಸೊ ಇವತ್ತು ನೋಡಿ, ಮಾರ್ಕೆಟ್ ಇಲ್ಲಿಂದ ಬಿದ್ದಾಗ ಎರಡು ಕಡೆನೂ ಪುಟ್ ಸೈಡ್ಗೆ ಎಂಟ್ರಿ ಸಿಕ್ಕಿತ್ತು. ನಾನು 3 ಸ್ಟ್ರೈಕ್ ಪ್ರೈಸ್ ಅನ್ನ ಕೊಟ್ಟಿದ್ದೆ 145 ಸ್ಟ್ರಾಟಜಿ ಪ್ರಕಾರ. ನೋಡಿ, 145 ಸ್ಟ್ರಾಟಜಿ ಪ್ರಕಾರ 17,450 ಕಾಲು, 17,700 ಪುಟ್ಟು, ಜೊತೆಗೆ 17,750 ಪುಟ್ ಕೂಡ ನೋಡಿ ಅಂತ ಹೇಳಿದ್ದೆ. ಸೊ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದು 3 ಕೂಡ ಸ್ಟ್ರೈಕ್ ಪ್ರೈಸ್ ಕೊಟ್ಟಿದ್ದೆ. ಬಟ್ 17,750 ಪುಟ್ಟು ಮಾರ್ನಿಂಗ್ ಗೆ ಹಿಟ್ ಆಯ್ತು. ಸೊ ಮಾರ್ನಿಂಗ್ ಬೆಳಿಗ್ಗೆನೆ 2 ಕ್ಯಾಂಡಲ್ ಅಲ್ಲಿ ಟಾರ್ಗೆಟ್ ಹಿಟ್ ಆಯ್ತು. ನೋಡಿ, ಈ ಒಂದು ಕ್ಯಾಂಡಲ್ ಅಲ್ಲಿ ನಮ್ಗೆ ಎಂಟ್ರಿ ಸಿಕ್ತು. ಸೊ ಈ ಕ್ಯಾಂಡಲ್ ಅಲ್ಲಿ ಟಾರ್ಗೆಟ್ ಕೂಡ ಹಿಟ್ ಆಯ್ತು. ಸೊ ನಾವು 15 ಪಾಯಿಂಟ್ಸ್ ಗೆ ನಾನು ಎಕ್ಸಿಟ್ ಆದೆ. ಸೊ ಯಾರ್ಯಾರು 30 ಪಾಯಿಂಟ್ಸ್ ಇಟ್ಕೊಂಡಿದಾರೋ 20 ಪಾಯಿಂಟ್ಸ್ ಇಟ್ಕೊಂಡಿದಾರೋ ಸೊ ಅವ್ರಿಗೆಲ್ಲ ಪ್ರಾಫಿಟ್ ಆಗಿದೆ ಅಂತ ಹೇಳ್ಬೋದು. ಇದ್ರ ಜೊತೆಗೇನೆ 17,700 ಪುಟ್ ಕೂಡ ಟಾರ್ಗೆಟ್ ಹಿಟ್ ಮಾಡಿದೆ. ಸೊ ನೋಡಿ 190 ಇಲ್ಲಿ ಎಂಟ್ರಿ. ಈ ಒಂದು ಕ್ಯಾಂಡಲ್ ಬಿಗ್ ಕ್ಯಾಂಡಲ್ ಎಂಟ್ರಿ ಆದಾಗ 2ನೇ ಕ್ಯಾಂಡಲ್ ಅಲ್ಲಿ ಕೂಡ ಟಾರ್ಗೆಟ್ ಹಿಟ್ ಮಾಡ್ತು. ಸೊ ಈಸಿ ಟ್ರೇಡ್. ಬಟ್ ಇದು ಬಂದು ಫುಲ್ ಫಾಸ್ಟ್ ಮೂವ್ಮೆಂಟ್ ಇತ್ತು. ಇದು ಕೂಡ ಅಷ್ಟೇ 17,750 ಪುಟ್ ಕೂಡ ಅಷ್ಟೇ ಫುಲ್ ಫಾಸ್ಟ್ ಮೂವ್ಮೆಂಟ್ ಇದ್ರೋದ್ರಿಂದ ಕೆಲವರು ಟ್ರೇಡ್ ಮಾಡಕ್ ಆಗಿಲ್ಲ. 17,750 ಪುಟ್ ಅಲ್ಲಿ ಫಾಸ್ಟ್ ಮೂವ್ಮೆಂಟ್ ಇತ್ತು, 17,700 ಪುಟ್ ಅಲ್ಲಿ ಕೂಡ ಫಾಸ್ಟ್ ಮೂವ್ಮೆಂಟ್ ಇತ್ತು. ಸೊ ಎರಡು ಇದರಲ್ಲೂ ಕೂಡ ಫಾಸ್ಟ್ ಮೂವ್ಮೆಂಟ್ ಇತ್ತು. ಸೊ ಯಾರ್ಯಾರು ಟ್ರೇಡ್ ಮಾಡಿದಾರೋ ಅವರು ಕಂಗ್ರಾಟ್ಸ್. ಕೆಲವೊಂದು ಸ್ಟಾಕ್ಸ್ ಕೂಡ ಕೊಟ್ಟಿದ್ದೆ, ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಕೂಡ ಕೊಟ್ಟಿದ್ದೆ. ಸೊ ಬ್ಯಾಂಕ್ ನಿಫ್ಟಿ ಯಾರ್ಯಾರು ಮಾಡಿದಾರೋ ಅವರು ಕೂಡ ಜಾಕ್ ಪಾಟ್. ಸೊ ಕೆಲವರು 60,000 ಮಾಡಿದ್ದಾರೆ, ಕೆಲವರು 5,000 ಮಾಡಿದ್ದಾರೆ, ಕೆಲವರು 25,000 ಮಾಡಿದ್ದಾರೆ. ಸೊ ನನಗೆ ಸ್ಕ್ರೀನ್ ಶಾಟ್ಗಳು ಶೇರ್ ಮಾಡಿದ್ರು, ಅವ್ರಿಗೆಲ್ಲ ಕಂಗ್ರಾಟ್ಸ್ ಅಂತ ಹೇಳ್ತೀನಿ. 16 ಇಯರ್ಸ್ದು ಸ್ಟಾಕ್ ಬ್ರೇಕ್ಔಟ್ ಆಗ್ತಿದೆ. ಯಾವ್ದು ಸರ್ ಅಂದ್ರೆ ಅದು ಬಂದು ACC. ಸೊ ನಾನು ನೋಡಿದ್ರ ಪ್ರಕಾರ 16 ಇಯರ್ಸ್ಗೆ ಇವತ್ತು ಬ್ರೇಕ್ಔಟ್ ಆಗ್ತಾ ಇದೆ. ನೋಡಿ, ಮಂತ್ ಟೈಮ್ ಫ್ರೇಮ್ ಹೋದಾಗ ಇಲ್ಲಿ ಬ್ರೇಕ್ಔಟ್ ಆಗಿ ಕನ್ಸಾಲಿಡೇಟ್ ಆಗಿದೆ, ಹೌದಾ? ಸೊ ಇಲ್ಲಿ ನೋಡಿ, ಈ ಮಂತ್ ಬ್ರೇಕ್ಔಟ್ ಕೊಟ್ಟಿದೆ. ಇದು ಬಂದು ಮಾರ್ಕೆಟ್ ಮೂವ್ಮೆಂಟ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ನೋಡಿ, ಇದು ಬಂದು ಕಾಲ್ ಅಲ್ಲ, ಇದು ಜಸ್ಟ್ ಇನ್ಫಾರ್ಮೇಶನ್, ಜಸ್ಟ್ ಫಾರ್ ವಾಚ್ ಲಿಸ್ಟ್ಗೆ. ಸೊ ನೀವು ಕೂಡ ಟ್ರೇಡ್ ಮಾಡಬಹುದು ಆನ್ ಯುವರ್ ಓನ್ ರಿಸ್ಕ್. ನವೆಂಬರ್ 2006 ಅಲ್ಲಿ ಇದು ಬಂದು ಬ್ರೇಕ್ಔಟ್ ಆಗಲಿಲ್ಲ, ಅಲ್ಲಿಂದ ಕನ್ಸಾಲಿಡೇಟ್ ಆಗ್ತಾ ಬರ್ತಾನೆ ಇದೆ. ನವೆಂಬರ್ 2006 ಇಂದ ಹಿಡಿದು ಸೊ ಲಾಸ್ಟ್ ಇಯರ್ ಬ್ರೇಕ್ಔಟ್ ಆಗಿದೆ. ಬಟ್ ಅಲ್ಲಿಂದ ಮತ್ತೆ ಕನ್ಸಾಲಿಡೇಟ್ ಹಾಕೊಂತ ಬಂತು. ಸೊ ನೋಡಿ, ಇಲ್ಲಿ ನೋಡಿ, ಮತ್ತೆ ಈ ಮಂತ್ ಬ್ರೇಕ್ಔಟ್ ಆಗಿದೆ. 16 ವರ್ಷದ ಒಂದು ಬ್ರೇಕ್ಔಟ್. ಸೊ ಈ ವರ್ಷ ಕೂಡ ಅಲ್ಲೇ ಬ್ರೇಕ್ಔಟ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ನೋಡಿ, ಮಂತ್ ಕ್ಯಾಂಡಲ್ ಅಲ್ಲಿ ಕೂಡ ಗುಡ್ ಮೂವ್ಮೆಂಟ್ ಇದೆ, ವೀಕ್ ಕ್ಯಾಂಡಲ್ ಕೂಡ ಗುಡ್ ಮೂವ್ಮೆಂಟ್ ತೋರಿಸ್ತಾ ಇದೆ. ಇಲ್ಲಿ ಬಂತು, ಇಲ್ಲಿ ಸೆಲ್ ಆಯ್ತು, ಇಲ್ಲಿ ಬೈ ಆಯ್ತು, ಸೆಲ್ ಆಯ್ತು, ಬೈ ಆಯ್ತು, ಸೆಲ್ ಆಯ್ತು. ನೋಡಿ, ಇಲ್ಲೇ ಬಂದು ಮಾರ್ಕೆಟ್ ಇಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ. ಬ್ರೇಕ್ಔಟ್ ಆಗ್ತಿದ್ದಂಗೆ ಮತ್ತೆ ಈ ಒಂದು ತಿಂಗಳು ಸ್ವಲ್ಪ ಡೌನ್ ಆಗಿದೆ. ಬಟ್ ಇಟ್ ಮೇ ಮೂವ್ ಅಪ್ ಸೈಡ್. ನೋಡಿ, ಡೇ ಕ್ಯಾಂಡಲ್ ಅಲ್ಲಿ ನೋಡಿದಾಗ ಹೌ ಇಟ್ ಕನ್ಸಾಲಿಡೇಟ್. ನೋಡಿ, ಕನ್ಸಾಲಿಡೇಟ್ ಆಗೇ ಇದೆ ಸ್ಟಾಕು. ನೋಡಿ, ಇದು ಬಂದು ಇಲ್ಲೇ ಟಚ್ ಆಗಿ ಮತ್ತೆ ಹೋಗ್ಬೋದು, ಆರೆಲ್ಸ್ ಇಲ್ಲೇ ಬಂದು ಟಚ್ ಆಗಿ ಹೋಗ್ಬೋದು, ಆರೆಲ್ಸ್ ಇಲ್ಲಿಂದನೇ ಮೂವ್ಮೆಂಟ್ ಕೂಡ ಆಗ್ಬೋದು. ಸೊ ಇದು ಒಂದು ಒಳ್ಳೆ ಸ್ಟಾಕ್ ಅಂತಾನೆ ಹೇಳ್ಬೋದು. 16 ವರ್ಷದ ಒಂದು ಲೈನ್ ಅನ್ನ ಬ್ರೇಕ್ಔಟ್ ಆಗಿದೆ. ಬಟ್
ಲಾಸ್ಟ್ ಇಯರ್ ನವೆಂಬರ್ ಇಂದ ಒಂದು ಟ್ರೆಂಡ್ ಲೈನ್ ಇದು. ಲಾಸ್ಟ್ ಇಯರ್ ನವೆಂಬರ್ ಇಂದ ಒಂದು ಚಾನಲ್ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ, ಜೊತೆಗೆ ಟ್ರೆಂಡ್ ಲೈನ್ ಕೂಡ ಇದೆ. ಸೊ ಈ ಒಂದು ಟ್ರೆಂಡ್ ಲೈನ್ ಕೂಡ ಬ್ರೇಕ್ಔಟ್ ಆಗಿದೆ. ಸೊ ಈ ರೀಸೆಂಟ್ ಆಗಿ ಬ್ರೇಕ್ಔಟ್ ಆಗಿರೋದು ಇದು ಬಂದು ಡೇ ಕ್ಯಾಂಡಲ್ಸ್. ಇದು ನೋಡಿ ರೀಸೆಂಟ್ ಆಗಿ ಬ್ರೇಕ್ಔಟ್ ಆಗಿರೋದು ಇದು ಬಂದು ಆಗಸ್ಟ್ 16ಕ್ಕೆ ಬ್ರೇಕ್ಔಟ್ ಆಗಿದೆ. ಸೊ ಇವತ್ತು ಬಂದು ಆಗಸ್ಟ್ 24th ನೋಡಿದ್ರೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಮಾರ್ಕೆಟ್ ಇಟ್ ಮೇ ಮೂವ್ ಅಪ್ ಸೈಡ್. ಇದು ಬಂದು ಕಾಲ್ ಅಲ್ಲ, ಇದು ಜಸ್ಟ್ ಇನ್ಫಾರ್ಮೇಶನ್. ಸೊ ನೀವು ಕೂಡ ಚಾನಲ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿ. ಸೊ ಇದೇ ತರನ ಚಾನಲ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿಕೊಂಡು ಸ್ಟಾಕ್ಸ್ ಅಲ್ಲಿ ಯಾವ್ದಾದ್ರು ಬ್ರೇಕ್ಔಟ್ ಆಗ್ತಿದೆ ಅಂತ ಕೂಡ ನೋಡಬಹುದು. ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಇದೆ ಜಾಯ್ನ್ ಆಗಿ. ಸೊ ನಿಮ್ಗೆ ಯಾರಿಗೆ ಏನು ಅರ್ಥ ಆಗಿಲ್ವೋ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಆರ್ ಎಲ್ಸ್ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಅಲ್ಲೂ ಕೂಡ ಪರ್ಸನಲ್ ಮೆಸೇಜ್ ಕೂಡ ನನಗೆ ಕಳಿಸ್ಬೋದು. ನಿಮ್ದು ಏನೇ ಡೌಟ್ ಇದ್ರು ನಾನು ಕ್ಲಿಯರ್ ಮಾಡ್ತೀನಿ. ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ.